ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡ್ತೀನಿ ನೋಡ್ಕೊಂಬರೋಣ ಬನ್ನಿ. ಮಾರ್ನಿಂಗ್ 6 o'clockಗೆ ಎಷ್ಟು ಚೆನ್ನಾಗಿ ಸನ್ರೈಸ್ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು, ಎಷ್ಟು ಪ್ರಕಾಶಮಾನವಾಗಿ ಅದರದ ರೇಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೇವೆ. ನೇಚರ್ ಬ್ಯೂಟಿ ಅನ್ನೋದೇ ಇದೆ ಅಲ್ವಾ. ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾರಟ್ ಬಂದು ಚಿರ್ಪಿಂಗ್ ಮಾಡ್ತಾ ಇದೆ. ತುಂಬಾ ಚೆನ್ನಾಗಿದೆ. ಯಾವಾಗೂ ಕೂಡ ಸಮ್ಮರ್ ಸೀಸನ್ ಅಲ್ಲಿ ಪ್ಯಾರಟ್ ಬಂದೇ ಬರುತ್ತೆ, ಯಾಕಂದ್ರೆ ಇಲ್ಲಿ ಫ್ಲವರ್ ಆಗುತ್ತೆ. ಫ್ಲವರ್ನ ಅದು ಸ್ವಲ್ಪ ಫುಡ್ ತಿನ್ನೋಕ್ಕೋಸ್ಕರ ಇಲ್ಲಿ ಬರುತ್ತೆ. ಸಮ್ಮರ್ ಟೈಮಲ್ಲಿ ಮಾರ್ನಿಂಗ್ ಈವ್ನಿಂಗ್ ಡೆಫಿನೆಟ್ಲಿ ಬಂದು ಹೋಗುತ್ತೆ ಪ್ಯಾರಟ್. ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಕೂಡ. ಮನೆ ಮುಂದೆನೆ ಕೂಡ ನಮ್ಮನೆ ಅಪೋಸಿಟ್ ಅಲ್ಲೇ ಕೆಲವೊಂದು ಗಿಡಗಳನ್ನು ತೋಟ ತರ ಮಾಡಿದ್ದಾರೆ ಮನೆ ಮುಂದೆ. ಅದು ನೋಡೋಕೆ ಒಂಥರ ಖುಷಿ ಅನ್ಸುತ್ತೆ. ಪ್ರಕೃತಿಯ ಸೊಬಗೆ ಒಂಥರ ಅಲ್ವಾ. ಎಲ್ಲ ಅಕ್ಕಪಕ್ಕ ಗಿಡ ಮರಗಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನದು? ಏನು ಮಾಡ್ತಾ ಇದೆಯಾ ಜೂಬಿ? ನಮ್ಮ ಮನೆಯ ಬ್ಯಾಕ್ ಸೈಡ್ ಅಲ್ಲಿ 2 ಪಿಕಾಕ್ ಬಂದಿದೆ. ಒಂದು ಗಂಡು ಒಂದು ಹೆಣ್ಣು. ಎಷ್ಟು ಚೆನ್ನಾಗಿ ಮನೆಯ ಸುತ್ತಲೇ ತಿರುಗ್ತಾ ಇತ್ತು. ಮತ್ತೆ ಹಿಂಭಾಗದಲ್ಲಿ ಅದೇನು ಫುಡ್ ತಿಂತಾ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿ. ಇವಾಗ ಟೀ ಟೈಮು. ಟೀ ಎಲ್ಲ ಮಾಡ್ಕೊಂಡಿದೀನಿ. ಟೀ ಕುಡಿದು ಮುಗಿಯೋಷ್ಟೊತ್ತಿಗೆ ಸ್ವಲ್ಪ ಟಿವಿ ನೋಡೋಣ ಅಂತ. ಅಂದ್ರೆ ನನಗೆ ಮಾರ್ನಿಂಗ್ ಟೈಮ್ ಸ್ವಲ್ಪ ನ್ಯೂಸ್ ನೋಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ. ಈ ರೀತಿ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು. ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೇಕು ಮಗನಿಗೆ ಮತ್ತೆ ಹಸ್ಬೆಂಡಿಗೆ, ನನಗೆ. ಅದೇ ರೀತಿ ನೆನ್ನೆನ ನಾನು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಇಡ್ಲಿ ಮಾಡ್ಕೊಳ್ತೀನಿ. ಅದೇ ಇಡ್ಲಿಗೆ ಕೋಕೋನಟ್ ಚಟ್ನಿ ಮತ್ತು ನಾನು ಟೊಮೊಟೊ ಗ್ರೇವಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಎರಡು ಕಾಂಬಿನೇಷನ್ ಇಡ್ಲಿಗೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ. ನೀವು ನೋಡ್ತಾ ಇರ್ಬೇಕು, ಇಡ್ಲಿ ಕೂಡ ತುಂಬಾ ಮೃದುವಾಗಿ ಕೂಡ ಬಂದಿದೆ. ತುಂಬಾ ಚೆನ್ನಾಗಿದೆ. ಸಮ್ಮರ್ ಟೈಮಲ್ಲಂತೂ ನಾವು ಅಕ್ಕಿಯನ್ನು ನೆನೆಯಕ್ಕೆ ಹಾಕಿ ಎಲ್ಲ ಮಾಡಿದಾಗ ಚೆನ್ನಾಗಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಬಟ್ ವಿಂಟರ್ ಟೈಮಲ್ಲಿ ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಇಡ್ಲಿ ಚೆನ್ನಾಗಿ ಉಬ್ಬಲ್ಲ, ಸ್ಮೂತ್ ಆಗಿ ಕೂಡ ಬರಲ್ಲ, ಹೊರತು ಹಾರ್ಡ್ ಬರುತ್ತೆ. ಆದ್ರಿಂದ ನಾವು ಬೇಗನೆ ಬೆಳಿಗ್ಗೆ ನೆನೆಯಕ್ಕೆ ಹಾಕಿ ಆಮೇಲೆ ಬೇಗ ರುಬ್ಬಿದ್ರೆ ಖಂಡಿತವಾಗಿಯೂ ವಿಂಟರ್ ಟೈಮಲ್ಲೂ ಕೂಡ ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ. ಅದೇ ರೀತಿ ಮನೇಲಿ ಸೋಪ್ ಖಾಲಿ ಆಗಿತ್ತು. ನಾನು ಮನೇಲೆ ಮಾಡ್ಕೊಳ್ಳೋದ್ರಿಂದ ಬೇಗ ಸೋಪ್ನ ಮಾಡ್ಕೊಂಡೆ. ಹೋಮ್ ಮೇಡ್ ಸೋಪ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನಿಗೆ. ಅದರಿಂದ ನಾನು ಮನೇಲೆ ಮಾಡ್ಕೊಳ್ತೀನಿ. ಕೆಮಿಕಲ್ ರಹಿತ ಸೋಪ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಕೆಲಸ ಎಲ್ಲ ಆದ ನಂತರ ರೆಸ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾದಾಮಿ ಮಿಲ್ಕ್ ನಾನು ಮನೇಲೆ ಪ್ರಿಪೇರ್ ಮಾಡಿ ಕುಡಿತಾ ಇದ್ದೀನಿ. ನಿದ್ದೆ ಮಾಡಿ. ಏನಿದು? ಎಲ್ಲಿ ಕೂತಿರೋದು? ಏನೋ ಸೌಂಡ್ ಬರ್ತಿದಲ್ಲ, ನೋಡ್ತಾ ಇದ್ದಾಳೆ. ಬಾಬಿ ಜೂಬಿ ಜೂಬಿ ಜೂಬಿ. ನೀವು ನೋಡ್ತಾ ಇರ್ಬೋದು, ಹಸ್ಬೆಂಡು ಸಪೋಟ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಸಪೋಟ, ಗುಂಡಕ್ಕೆ. ಅದು ಫ್ರೆಶ್ ಆಗಿ ಕೂಡ ಇದೆ. ಅದನ್ನ ನಾನು ಬುಟ್ಟಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಅದು ಒಂದು ದಿನ ಬೇಕು, ಇವಾಗ ಹಣ್ಣಾಗಕ್ಕೆ ಅದು ಒಂದು ದಿನ ತಗೊಳುತ್ತೆ. ನೋಡ್ತಾ ಇರ್ಬೋದು, ಇದು ಫ್ಯಾಕ್ಟ್ರಿಯಿಂದ ತಂದಿರೋಂಥ ಜ್ಯೂಸು. ಹಸ್ಬೆಂಡ್ ಹೋಗಿದ್ರು. ನಮ್ಮ ಮನೆ ಹತ್ರ ನಿಯರೇ ಇದೆ ಫ್ಯಾಕ್ಟ್ರಿ. ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿಯಾಗಿ ಇದು ಗ್ರೇಪ್ ಜ್ಯೂಸ್ ಕುಡಿತೀನಿ. ಹೋದಾಗೆಲ್ಲ ಜ್ಯೂಸ್ ಅಂಗಡಿಲ್ಲ, ಅದಕ್ಕೆ ತುಂಬ ಇಷ್ಟ. ಫ್ಯಾಕ್ಟ್ರಿ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಹೋದ್ರು. ಮ್ಯಾಂಗೋ ತೊಗೊಂಬಂದರೆ, ಗೋವಾ ತಂದರೆ, ಮತ್ತು ಲಿಚ್ಚಿ ಫ್ಲೇವರ್ ಕೂಡ ತಂದರೆ. ಇದು 4 ಫ್ಲೇವರ್ಸ್ದು ತಂದರೆ. ತುಂಬ ಚೆನ್ನಾಗಿರುತ್ತೆ. ಇದೆಷ್ಟು ದಿನವರೆಗೂ ಯೂಸ್ ಮಾಡ್ಬೋದು ಇದೊಂದು ಪ್ಯಾಕೆಟು? ನೀವು ನೋಡ್ತಾ ಇರ್ಬೋದು 3 ಜ್ಯೂಸ್ ಜಾಸ್ತಿ ಹಾಕೊಂಡು ಕುಡಿಯೋಣ ಅಂತ. ಏನ
ಏನ ಏಯ್ ಹೋಗು ಆ ಕಡೆ ಹೋಗು, ಕೊಡ್ತೀನಿ ನಿಲ್ಲು, ಆ ಕಡೆ ಹೋಗು, ನಿಲ್ಲು, ಹೋಗಿ ಕರ್ಕೊಂಡು ಹೋಗು ಬಾ. ಬನ್ನಿ ಇಟ್ಕೊಳ್ಳಿ. ನೋಡಿದ್ರ ಗೇಟ್ ಹತ್ರ ಎಲ್ಲ ನಾಯಿಗಳು ನಮಗೋಸ್ಕರ ವೇಟಿಂಗ್ ಅಲ್ಲಿ ಇತ್ತು, ಯಾಕಂದ್ರೆ ನಾನು ಊಟ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಮಾಮೂಲಿ ಅದಕ್ಕೆ ನಾವಂದ್ರೆ ತುಂಬಾ ಇಷ್ಟ ನಾಯಿಗಳಿಗೆ. ಇಲ್ಲಿ ಬೀದಿ ನಾಯಿಗಳವೆಲ್ಲ, ನಾವೇನ್ ಸಾಕೋದಲ್ಲ, ಬೀದಿ ನಾಯಿಗಳು. ಬಟ್ ನನಗಂತೂ ಈ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ, ನಾಯಿ ಬೆಕ್ಕು ಅನ್ನೋದು. ಯಾಕಂದ್ರೆ ನಾವು ಮನುಷ್ಯರ್ಕಿಂತ ಈ ಮುಖ ಪ್ರಾಣಿಗಳಲ್ಲಿ ನಂಬಿಕೆ ಇಟ್ಟರೆ ಖಂಡಿತವಾಗಿ ಅದು ನಂಬಿಕೆಯನ್ನು ಉಳಿಸ್ಕೊಳ್ಳುತ್ತೆ, ನಮ್ಮಲ್ಲಿ ವಿಶ್ವಾಸವಾಗಿ ಕೊನೆವರೆಗೂ ಇರುತ್ತೆ ಅಂತಾನೆ ಹೇಳ್ಬೋದು. ಬಹಳ ವಿಶ್ವಾಸದಂತ ಇರುವಂತದ್ದು ಪ್ರಾಣಿಗಳು ಮಾತ್ರ ಅಂತಾನೆ ಹೇಳ್ಬೋದು. ಅದಕ್ಕೊಂದು ತುತ್ತು ಅನ್ನ ಹಾಕಿದ್ರೆ ಖಂಡಿತವಾಗಿ ಅದು ನಮ್ಗೆ ಋಣಿಯಾಗುತ್ತೆ, ಕೊನೆಯವರೆಗೂ ಋಣಿಯಾಗಿರುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೀವು ನೋಡ್ತಾ ಇರ್ಬೋದು, ಅದೇನೋ ಖುಷಿ. ಪ್ರಾಣಿಗಳಂದ್ರೆ ನನಗೆ ಮೊದಲಿಂದಲೂ ಚಿಕ್ಕವಳಿಂದಲೂ ಕೂಡ ನನಗೆ ಪ್ರಾಣಿಗಳಂದ್ರೆ ತುಂಬಾ ಪ್ರೀತಿ. ಅದೇ ರೀತಿ ಮಗನ್ಗೆ ಕೂಡ. ವಾಕಿಂಗ್ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ನಾನು. ಹಸ್ಬೆಂಡ್ ಫ್ರೀ ಇದ್ದಾರೆ, ಹಾಗೆ ವಾಕಿಂಗ್ ಹೋಗೋಣ ಅಂತ ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೋಡಿ ಇವರೆಲ್ಲರೂ ಬರ್ತಿದ್ದಾರೆ ನಮ್ಮೊಟ್ಟಿಗೆ ವಾಕಿಂಗ್ಗೆ. ಏನದ ಪಪ್ಪಿ. ಐ ಹೋಪ್ ವಿಡಿಯೋ ಎಲ್ಲರೂ ಇಷ್ಟ ಆಗಿದ್ರು. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.